ಇಂದು ರಾಮನಗರ ಜಿಲ್ಲಾ ಪಂಚಾಯಿತಿ ಎದುರು ಶಿಕ್ಷಕರ ಮೇಲೆ ಅಧಿಕಾರಿಗಳ ದಬ್ಬಾಳಿಕೆ ವಿರೋಧಿಸಿ ಶಿಕ್ಷಕರು ಪ್ರತಿಭಟನೆ ನಡೆಸಿದರು. ಶಾಲಾ ಶಿಕ್ಷಕಿ ಗಂಗಾಂಬಿಕಾ ಮಕ್ಕಳಿಂದ ಶಾಲೆಯನ್ನು ಸ್ವಚ್ಛಗೊಳಿಸುತ್ತಿದ್ದರು. ಈ ಹಿನ್ನೆಲೆ ರಾಮನಗರ ಜಿಲ್ಲಾ ಪಂಚಾಯಿತಿ ಸಿಇಒ ಅನ್ಮೋಲ್ ಜೈನ್ ಶಿಕ್ಷಕಿಯನ್ನು ಅಮಾನತುಗೊಳಿಸಿದ್ದರು. ರಾಮನಗರದ ತುರುಪಲಾಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಶಿಕ್ಷಕಿ ಗಂಗಾಂಬಿಕಾ ಅವರ ಅಮಾನತು ಖಂಡಿಸಿ ಜಿಲ್ಲೆಯ ಎಲ್ಲ ಶಿಕ್ಷಕರು ಸಹ ಸಾಮೂಹಿಕ ರಜೆ ಹಾಕಿ ರಾಮನಗರ ಜಿಲ್ಲಾ ಪಂಚಾಯಿತಿ ಆವರಣದಲ್ಲಿ ಜಮಾವಣೆಗೊಂಡು ಪ್ರತಿಭಟನೆ ನಡೆಸಿದರು. ಶಿಕ್ಷಕಿಯ ಅಮಾನತಿಗೆ ಆಕ್ಷೇಪ ವ್ಯಕ್ತಪಡಿಸಿದ ಶಿಕ್ಷಕ ವರ್ಗ, ಶಾಲೆಗಳಿಗೆ ಡಿ ಗ್ರೂಪ್ ನೌಕರರನ್ನು ನೀಡದೆ ನಮ್ಮ ಮೇಲೆ ದಬ್ಬಾಳಿಕೆ ಮಾಡುತ್ತಿದೆ ಎಂದು ಆರೋಪಿಸಿದರು. ಅಧಿಕಾರಿಗಳ ಒತ್ತಡ ಹೆಚ್ಚಾಗುತ್ತಿದೆ, ಕೂಡಲೇ ಶಿಕ್ಷಕರ ಮೇಲಿನ ಈ ದಬ್ಬಾಳಿಕೆ ನಿಲ್ಲಬೇಕು. ಶಿಕ್ಷಕರು ಶಾಲೆಗಳಲ್ಲಿ ಪಾಠ ಮಾಡಬೇಕಾ ಅಥವಾ ಸ್ವಚ್ಛತಾ ಕೆಲಸ ಮಾಡಬೇಕಾ ಎಂದು ಪ್ರಶ್ನಿಸಿದರು. ಈ ಪ್ರತಿಭಟನೆಯಲ್ಲಿ ಎಂಎಲ್ಸಿಗಳಾದ ಪುಟ್ಟಣ್ಣ, ರಾಮೋಜಿಗೌಡ ಪಾಲ್ಗೊಂಡಿದ್ದರು. ಟೀಚರ್ ಹಾಲು ಚೆಲ್ತು ಅಂತೇಳಿ ಸ್ಟೂಡೆಂಟ್ ಕೈನಲ್ಲಿ ಕ್ಲೀನ್ ಮಾಡ್ತಾ ಇದ್ರು ಅಂತೇಳಿ ಸಸ್ಪೆಂಡ್ ಮಾಡಿದ್ದಾರೆ. ಅಂದರೆ ಎಲ್ಲರೂ ಕೂಡ ಮಾಡ್ಕೊಂಡಿದ್ದಾರೆ, ಒಪ್ಕೊಳ್ತೀನಿ. ಆದರೆ ಈ ರಿಸಲ್ಟ್ ಕೊಟ್ಟಿಲ್ಲ ಅಂತೇಳಿ ಎಲ್ಲರೂ ಕೂಡ ಸಸ್ಪೆಂಡ್ ಮಾಡಿ ಇದನ್ನ ನೋಟಿಸ್ ಕೊಟ್ಟು ಎಲ್ಲರೂ ಕೂಡ ಮಾಡ್ತಾರೆ. ನಿಮಗೆ ಗೊತ್ತು ಎಷ್ಟು ಟೀಚರ್ ಹುದ್ದೆಗಳು ಖಾಲಿ ಇದ್ದಾವೆ ಸ್ಟೇಟಲ್ಲಿ ಮತ್ತು ರಾಮನಗರದಲ್ಲಿ. ಅದಕ್ಕೆ ಇವರು ಪಾಠ ಮಾಡಲಿಕ್ಕೆ ಟೀಚರ್ಗಳನ್ನ ಕೊಡೋದು ಬಿಟ್ಟು ಅಲ್ಲೇನಿದೆ ಶಾಲೆಯಲ್ಲಿ ಸಮಸ್ಯೆನ ಬಗೆಹರಿಸೋದು ಬಿಟ್ಟು ಸುಮ್ಮನೆ ಶಿಸ್ತು ಕ್ರಮ ಅಂತಂದ್ರೆ ಆಗೋದಿಲ್ಲ. ಯಾಕೆಂತಂದ್ರೆ ಎಲ್ಲ ಮಕ್ಕಳ ಐಕ್ಯೂನು ಕೂಡ ಒಂದೇ ಥರ ಇರೋದಿಲ್ಲ. ಒಂದೇ ಥರ ಎಲ್ಲರೂ ಒಂದೇ ಥರ ಪರ್ಸೆಂಟೇಜು ತೆಗಿಯೋಕ್ಕಾಗಲ್ಲ, ಯಾರೂ ತೆಗಿಯೋಕ್ಕಾಗಲ್ಲ. ಹಾಗಾಗಿ ನಾವೇನು ಹೇಳ್ತಾ ಇದ್ದೀವಿ ಅಂದರೆ, ಈ ರೀತಿಯಾದಂಥ ಕ್ರಮಗಳನ್ನು ಕೈಗೊಳ್ಳೋದ್ರ ಬದಲು ಒಳ್ಳೆಯ ಕಾರ್ಯಕ್ರಮ ಹಾಕೊಂಡು ಪ್ರತಿ ಶಾಲೆಗಿರ್ತಕ್ಕಂಥ ಸಮಸ್ಯೆ ಏನಿದೆ ಅದನ್ನು ಬಗೆಹರಿಸ್ಬೇಕು. ಟೀಚರ್ಗಳನ್ನ ಪಾಠ ಮಾಡೋದಕ್ಕೆ ಕೊಠಡಿಗೆ ಬಿಡಿ, ನಂತರದಲ್ಲಿ ಏನ್ ಬೇಕಾದ್ರೂ ಕೆಲಸ ಮಾಡಲಿ. ಇವತ್ತಿನ ಏನಾಗದೆ, ಬರೋದು ಮಾತ್ರೆ ಕೊಡಬೇಕು, ಮೊಟ್ಟೆ ಕೊಡಬೇಕು, ಊಟ ಮಾಡಿಸ್ಬೇಕು, ಇವೆಲ್ಲವೂ ಕೂಡ ಮಕ್ಕಳಿಗೆ ಪೌಷ್ಟಿಕಾಂಶ ಆಹಾರವನ್ನು ಕೊಡಬೇಕು ಸರ್ಕಾರ ಮಾಡೋದು. ಇದೆಲ್ಲವೂ ಕೂಡ ಇವರೇ ನಿರ್ವಹಣೆ ಮಾಡ್ತಿದ್ದಾರೆ. ಇದಲ್ದೇ ಮಾಹಿತಿಗಳನ್ನ ಪದೇ ಜಿಲ್ಲಾ ಪಂಚಾಯತ್ ಕೇಳ್ತಾರೆ, ಡಿಪಾರ್ಟ್ಮೆಂಟ್ ಕೇಳ್ತಾರೆ. ಇದನ್ನ ಪ್ರತಿ ದಿವಸ ಅಪ್ಲೋಡ್ ಮಾಡಬೇಕು. ಟೀಚರ್ಗಳು ಪಾಠ ಮಾಡೋದು ಬಿಟ್ಬಿಟ್ಟು ಮೊಟ್ಟೆನ ಎಷ್ಟು ಮಕ್ಕಳು ಕೊಟ್ವಿ, ಎಷ್ಟು ಗ್ರಾಮ್ ಇತ್ತು, ಎಷ್ಟು ತಿಂದ್ರು ಬಿಟ್ಟು ಅದನ್ನ ಎಂಟ್ರಿ ಮಾಡಕ್ಕೆ ಎಷ್ಟು ಟೈಮ್ ಬೇಕು? ಪಾಠ ಮಾಡ್ಬೇಕು. ನಾನು ನಿಮ್ಗೆ ಒಂದು ಉದಾಹರಣೆ ಅಷ್ಟೇ ಕೊಡ್ತಾ ಇದ್ದೀನಿ. ಈ ಎಲ್ಲ ಪ್ರೋಗ್ರಾಮು ಕೂಡ ಟೀಚರ್ ಮಾಡಬೇಕು, ಪಾಠನೂ ಮಾಡಬೇಕು. ಅದ್ಮೇಲೆ ಹೆಂಗೆ ಬರುತ್ತೆ ರಿಸಲ್ಟು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಾನು ಒತ್ತಾಯ ಮಾಡ್ತೀನಿ, ಇದನ್ನೆಲ್ಲವೂ ಕೂಡ ಔಟ್ಸೋರ್ಸಿಂಗ್ ಮಾಡಿ ಟೀಚರ್ಗಳನ್ನ ಇದನ್ನೆಲ್ಲ ಮುಕ್ತಗೊಳಿಸ್ಬಿಟ್ಟು ಪಾಠ ಮಾಡಲಿಕ್ಕೆ ಅವಕಾಶ ಕೊಡಿ. ಬೇಕಾದ್ರೆ ಏಜೆನ್ಸಿ ಫಿಕ್ಸ್ ಮಾಡಿ ಸರ್ಕಾರದಿಂದ ನೀವೇನು ಮಾಡ್ತಿರೋ ಅದು ತಮಗೆ ಸೇರಿದ್ದು. ಈಗ ಮಕ್ಕಳು ಕಸ ಗುಡಿಸ್ಬಾರ್ದು ಅಂತಂದ್ರೆ ಯಾರು ಗುಡಿಸ್ಬೇಕು ಅದು ತೀರ್ಮಾನ ಮಾಡ್ಬೇಕಲ್ಲ. ಸ್ವಚ್ಛ ಮಾಡ್ಕೋಬೇಕು ಶಾಲೆ ಆವರಣನ, ಅದು ಯಾರು ಮಾಡಬೇಕು ತೀರ್ಮಾನ ಮಾಡಿ. ಅದಕ್ಕೆ ಬೇರೆ ಎಕ್ಸ್ಟ್ರಾ ಸೋರ್ಸಸ್ ಕೊಡಿ. ಇಲ್ಲ ಅಂತಂದ್ರೆ ನೆಗೆಟಿವ್ ಮೆಸೇಜ್ ಇದು. ಒಬ್ಬ ಹೆಡ್ ಮಾಸ್ಟರ್ ಆದವನು ಟಾಯ್ಲೆಟ್ ತೊಳೆಯೋದು, ಮಾಸ್ಟರ್ ಆದವನು ಕಸ ಗುಡಿಸ್ಕೊಂಡಿರ್ತಾನೆ ಅಂತಂದ್ರೆ ಇದ್ದೇ ಬರೀ ಈ ಎಕ್ಸ್ಟ್ರಾ ಕೆಲಸಗಳು ಮಾಡ್ಕೊಂಡು ಪಾಠ ಮಾಡಿ ಟೈಮ್ ಸಿಗೋದಿಲ್ಲ. ಸರ್, ಈಗ ಒಂದು ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಗಂಗಾಂಬಿಕಾ ಎಂಬ ಶಿಕ್ಷಕಿ ತನ್ನ ಶಾಲೆಯಲ್ಲಿ ಏನು ಬೆಳಗ್ಗೆ ಹಾಜರಾತಿ ಆಗಿದೆ, ಹಾಜರಾತಿ ಆದ ತಕ್ಷಣನೇ ಆ ಮಕ್ಕಳಿಗೆ ಹಾಲು ಕೊಡಬೇಕು ಅಂತೇಳಿ ಎಲ್ಲ ಕೊಟ್ಟು ಆ ಚೆಲ್ಲಿರ್ತಕ್ಕಂಥ ಹಾಲನ್ನ ಆ ಟೀಚರು ಮತ್ತು ಮಕ್ಕಳು ಸೇರಿ ಅದನ್ನು ಕ್ಲೀನ್ ಮಾಡ್ತಾ ಇದ್ರು. ಆ ಸಮಯಕ್ಕೆ ಈ ಜಿಲ್ಲೆಯ ಸಿಇಒ ಆಗಿರ್ತಕ್ಕಂಥ ಅನ್ಮೋಲ್ ಜೈನ್ ಅವರು ಹೋಗಿ ಇದು ತಪ್ಪು ಅಂತೇಳಿ ಅವ್ರಿಗೆ ನೀವು ಸಸ್ಪೆಂಡ್ ಮಾಡ್ತೀವಿ ಅಂತ ಅವ್ರು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ. ಸರ್ ಏನು ಮಾಡೋದು ಸರ್, ಈಗ ನಾನು ಮಾಡ್ತಾ ಇದ್ದೀನಿ, ಮಕ್ಕಳು ಮಾಡ್ತಾ ಇದ್ದಾರೆ, ಇದು ಮನೆ ಥರ ನಾವು ಕ್ಲೀನ್ ಮಾಡ್ಕೊಳ್ತಾ ಇದೀವಿ ಅಷ್ಟೇ ಅಂತ. ಆಯಿತು ಅಂತೇಳಿ ಬಂದ ತಕ್ಷಣವೇ ಅವ್ರಿಗೆ ಸಸ್ಪೆಂಡ್ ಮಾಡಿದ್ದಾರೆ. ಅದಾದಮೇಲೆ ಮತ್ತೆ ವಾಪಸ್ ತೊಗೊಂಡಿದ್ದಾರೆ, ಮತ್ತೆ ಅವ್ರನ್ನ ಕಂಟಿನ್ಯೂ ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಯಾವುದೇ ಜಿಲ್ಲೆಯಲ್ಲಿ ಇರಲೇತಕ್ಕಂಥ ಕಾನೂನನ್ನು, ಹೌದು ನೀವು ಆದೇಶವನ್ನು, ನಮ್ಮ ಸರ್ಕಾರದ ಆದೇಶ ಇದೆ, ಆ ಸರ್ಕಾರವನ್ನು ಈಗ ಇದನ್ನ ಪರಿಹಾರ ಕಂಡುಹಿಡಬೇಕು. ಏನು ಮಾಡಬೇಕಾಗುತ್ತೆ? ಅಟೆಂಡರ್ನ ಆಯ್ಕೆ ಮಾಡಬೇಕಾಗುತ್ತೆ. ಇಲ್ಲ ಅಂದ್ರೆ ಒಂದು ಏಜೆನ್ಸಿನ ಆಯ್ಕೆ ಮಾಡಬೇಕು. ಒಂದು ಅಟೆಂಡರ್ನ ಒಂದು ಪ್ರಾಥಮಿಕ ಶಾಲೆಗೆ ಆಯ್ಕೆ ಮಾಡಬೇಕಾಗುತ್ತೆ, ಬಡ್ಜೆಟ್ ಅಪ್ರೂವಲ್ ಬೇಕಾಗುತ್ತೆ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅಪ್ರೂವಲ್ ತಗೋಬೇಕಾಗುತ್ತೆ. ಹಾಗಾಗಿ ಎಲ್ಲೋ ಒಂದು ಕಡೆ ಹಿಂದಿನಿಂದ ಏನು ಬರ್ತಾ ಇದೆ ನಾವು ಅದನ್ನ ಮುಂದುವರ್ಸ್ಕೊಂಡು ಹೋಗ್ತದೆ. ಆದ್ರೆ ಇವ್ರು ಪಾಪ ಹೊಸದಾಗಿ ಬಂದ ತಕ್ಷಣ ಇವರು ಹೋಗೋದು ಸಸ್ಪೆಂಡ್ ಮಾಡ್ಬಿಟ್ರೆ ಹಾಲ್ ಚಿಲ್ಲಿದನ್ನ ಯಾರು ಕ್ಲೀನ್ ಮಾಡ್ತಾರೆ? ನೀವೇನೋ ಒಂದು ಪರಿಹಾರ ಅಥವಾ ಮೇಂಟೆನೆನ್ಸ್ಗೆ ನೀವು 5,000, 10,000, 15,000 ಕೊಡ್ತೀರಾ. ನಾವು ಅದನ್ನ ವಾರಕ್ಕೊಂದ್ಸಲನೋ ಅಥವಾ ಟೀಚರ್ಸ್ ಪಾಪ ತಿಂಗಳಿಗೊಂದ್ಸಲನೋ ಅಥವಾ ದಿನ ಕರೆಸಿ ಮಾತಾಡ್ತಾರೆ, ಮಾಡಿಸ್ಕೊಳ್ತಾರೆ. ಆದ್ರೆ ಇಲ್ಲಿ ಆಗಿರ್ತಕ್ಕಂಥದ್ದೇನು, ಅವ್ರೇನು ಚರಂಡಿ ಕ್ಲೀನ್ ಮಾಡ್ತಾ ಇಲ್ಲ, ಡ್ರೈನೇಜ್ ಕ್ಲೀನ್ ಮಾಡ್ತಾ ಇಲ್ಲ, ಅಥವಾ ಶೌಚಾಲಯ ಕ್ಲೀನ್ ಮಾಡ್ತಾ ಇಲ್ಲ. ಹಾಲ್ ಚೆಲ್ಲದ ಕ್ಲೀನ್ ಮಾಡಿದ್ದನ್ನು ನೀವು ಸಸ್ಪೆಂಡ್ ಮಾಡ್ತೀವಿ, ಮತ್ತೆ ನೀವು ಮಾತೆತ್ತಿದ್ರೆ ಶೋಕಾಸ್ ನೋಟಿಸ್ ಕೊಡ್ತೀರಾ, ಸಸ್ಪೆಂಡ್ ಮಾಡ್ತೀವಿ ಅಂದ್ರೆ ಭಯದ ವಾತಾವರಣ ಇಲ್ಲಿ ನಿರ್ಮಾಣ ಆಗಿದೆ. ಹಾಗಾಗಿ
ಈ ವಾತಾವರಣವನ್ನ ನೀವು ಸೃಷ್ಟಿ ಮಾಡಬಾರ್ದು. ಬೇರೆ ಜಿಲ್ಲೆಗಳ ರೀತಿಯಲ್ಲಿ ನೀವು ಸಹ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹೋಗ್ಬೇಕಾಗುತ್ತೆ. ಹೌದು, ನಮ್ಮ ಮನೆ ಕ್ಲೀನ್ ಯಾರು ಮಾಡ್ತಾರೆ, ನಮ್ಮ ಶಾಲೆ ಕ್ಲೀನ್ ಯಾರು ಮಾಡ್ತಾರೆ? ನೀವು ಕಾನೂನಲ್ಲಿ ಕೊಟ್ಟಿದ್ದಾರೆ, ನಾವು ಸಹ ಅದಕ್ಕೆ ನಿಮ್ಮ ಜೊತೆಲಿ ನಾವಿದ್ದೀವಿ. ಸರ್ಕಾರ ಅಂತಲ್ಲಿ ಮಾತಾಡ್ತಾ ಇದೀವಿ. ಸರ್ಕಾರ ಪ್ರತಿ ಊರಿಗೂ ಒಬ್ಬೊಬ್ಬ ಅಟೆಂಡರ್ ಆಯ್ಕೆ ಮಾಡೋ ಎಷ್ಟು ಬಡ್ಜೆಟ್ ಬೇಕಾಗ್ತದೆ? ಸರ್ಕಾರದ ಎಲ್ಲ ಇತಿಮಿತಿಗಳು ನೋಡಿಕೊಂಡು ನೀವು ಸಹ ಒಂದು ಅವರಿಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟು ನೀವು ಮಾಡಬೇಕು ಅಂತ ಹೇಳೋರಿಗೆ ನಾವು ಹೇಳಿದೀವಿ. ಆಯ್ತು ಅಂತ ಹೇಳಿದ್ರು, ಮತ್ತೆ ಸಸ್ಪೆಂಡ್ ಮಾಡಿದ್ರು, ಮತ್ತೆ ಕ್ಯಾನ್ಸಲ್ ಮಾಡಿದ್ರು. ಹಾಗಾಗಿ ಇದಕ್ಕೊಂದು ಮಾಹಿತಿ ಇಡೀ ರಾಜ್ಯಕ್ಕೆ ಹೋಗ್ಬೇಕಾಗುತ್ತೆ. ನೀವು ಇಲ್ಲ, ನಮ್ಗೆ ಒಂದೇ ನಾವು ಕೇಳ್ತಾ ಇದೀವಿ, ಸದನದಲ್ಲೂ ನಾವು ಕೇಳಿದೀವಿ, ನೀವು ಇದಕ್ಕೆ ಶಾಶ್ವತವಾದಂತ ಪರಿಹಾರವನ್ನು ಕೊಡಿ, ಒಬ್ಬ ಅಟೆಂಡರ್ ಕೊಡಿ, ಇಲ್ಲ ಅಂದ್ರೆ ಒಂದು ಕಾಂಟ್ರಾಕ್ಟ್ಗೆ ಯಾರಿಗನ್ನ ನೀವು ವಹಿಸ್ಬಿಡಿ, ನಮ್ಮ ಶಿಕ್ಷಕರು ನೆಮ್ಮದಿಯಿಂದ ಪಾಠ ಮಾಡ್ತಾರೆ ಅನ್ನೋಂಥ ವಾದವನ್ನು ನಾವು ಸದನದಲ್ಲೂ ಮಂಡಿಸಿದ್ವಿ. ಈಗಲೂ ಸಹ ಇವ್ರಿಗೆ ಅದನ್ನು ಹೇಳಿಕ್ ಬಂದಿದ್ದೀವಿ. ನೀವು ಈಗ ಹೊಸದಾಗಿ ಬಂದಿದ್ದೀರಾ, ಪಾಪ ಯುವಕರಿದ್ದೀರಾ, IAS ಮಾಡಿದ್ರ, ಆದ್ರೆ ಅನುಭವ ನಿಮ್ಗೆಲ್ಲೋ ಕೊರತೆ ಕಾಣಿಸ್ತಾ ಇದೆ. ನೀವು ಪದೇ ಪದೇ ಇದೊಂದೇ ಇದರಿಂದ ಅಂತಲ್ಲ, ನಾವು ಬಂದಿರೋದು ಇದಕ್ಕೆ ಸಸ್ಪೆಂಡ್ ಮಾಡಿದ್ರು ಅಂತಲ್ಲ, ನಿಮ್ಮ ಕಾನೂನುಗಳು, ನಿಮ್ಮ ಇವು ನಾವು ಬೇರೆ ಬೇರೆ ನೋಡಿ ತಮಗೆ ತಿಳಿ ಹೇಳಲಿಕ್ಕೆ ಬಂದಿದ್ದೀವಿ. ಹಾಗಾಗಿ ನೀವು ಏನು ನಿಮ್ಮ ಜಿಲ್ಲಾ ಮಟ್ಟದಲ್ಲಿ ನೀವು ಪರಿಹಾರ ತಗೊಳ್ಳಿ, ಹೋಗ್ಲಿ, ಯಾವ್ದೊಂದು ಕಾಂಟ್ರಾಕ್ಟ್ ಅಪಾಯಿಂಟ್ ಮಾಡಿ ಆ ನಿಟ್ಟಿನಲ್ಲಿ ಅವ್ರಿಗೆ ನಾವು ವಿನಂತಿ ಮಾಡಿಕೊಂಡು ಸಲಹೆ ಕೊಡಬೇಕು ಅಂತ ನಾವು ಇವತ್ತು ಬಂದಿದ್ದೀವಿ. ಥ್ಯಾಂಕ್ ಯು. ಯಂಗ್ಸ್ಟರ್ ಅವ್ರ ದಾರಿ ತಪ್ಪಿಸಬೇಕಾದ ಕೆಲಸನ ಇವ್ರು ಮಾಡ್ತಾವ್ರೆ. ಹೇಳ್ಕೊಡೋದು, ಕೆಲವು ಸ್ಯಾಟಿಸ್ಟ್ಗಳು ಸೇರ್ಕೊಂಡ್ಬಿಡ್ತಾರೆ. ಅವ್ರು ಏನ್ ಕೆಲಸ ಅಂದ್ರೆ ಚೆನ್ನಾಗಿರೋದು ಕೆಡ್ಸೋದು, ಆ ಕೆಲಸನ ಇಬ್ರು ಸೇರ್ಕೊಂಡು ಮಾಡ್ತಾವ್ರೆ ಅಂತೇಳಿ ನಮ್ಮ ಜಿಲ್ಲೆ ಎಲ್ಲಾ ಟೀಚರ್ಸ್ ಅನುಭವ ಮತ್ತೆ ಮಾಹಿತಿ. ಅದಕ್ಕೆ ಇದನ್ನ ಕರೆದಿದ್ದೀವಿ. ನಾವು DC ಹತ್ರ ಕೂಡ ಮಾತಾಡಿದ್ದೀನಿ, ಪ್ರಿನ್ಸಿಪಾಲ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ. ಅದ್ರ ಬಗ್ಗೆ ನಾವು ಇವತ್ತಿನ ಚರ್ಚೆ ಮಾಡಿ ಈ ಸಮಸ್ಯೆ ಜಿಲ್ಲೆನಲ್ಲಿ ನಾವು ಭದ್ರ ಇದ್ದೇವೆ ರಿಸಲ್ಟ್ ಕೊಡ್ಲಿಕ್ಕೆ, ನಮ್ಮನ್ನು ಪಾಠ ಮಾಡಕ್ ಬಿಡಿ. ಒಂದು. ಎರಡನೇದು, ಈ ಎಲ್ಲಾ ಕೆಲಸಗಳನ್ನು ಕೂಡ ಕಟ್ ಡೌನ್ ಮಾಡಿ. ನೀವೇ ನೋಡಿ ಎಷ್ಟು ಕೆಲಸಗಳು ಅಂಟಿಸಿದ್ದೀರಿ ನೀವು ಅಂತ. ಪಾಠ ಮಾಡೋ ಟೈಮ್ನು ಫಿಕ್ಸ್ ಮಾಡ್ಕೊಡಿ. ಎಷ್ಟು ಟೈಮ್ ನಿಮ್ ಕೆಲಸ ಮಾಡಬೇಕು, ಎಷ್ಟು ಟೈಮ್ ಪಾಠ ಮಾಡಬೇಕು. ಪಾಠ ಮಾಡೋದು ಬಿಟ್ಬಿಟ್ಟು ಇವತ್ತು ಏನೇನ್ ಮಾಡ್ತಾ ಇದ್ದಾರೆ, BLO ಒಂದೇ ಅಲ್ಲ, ಬೇಕಾದಷ್ಟು ಸುಮಾರು 40 ಐಟಮ್ ಅವೆ. 40 ಐಟಮ್ ಇದೆಲ್ಲ ಇಟ್ಕೊಂಡು ಮಾಡ್ತಾವ್ರೆ ಅಂದ್ರೆ ಅವ್ರನ್ನ ಪ್ರೋತ್ಸಾಹ ಕೊಟ್ಬಿಟ್ಟು ಅವ್ರಿಗೆ ಈ ರೀತಿಯಾದಂತ ಸಾರ್ವತ್ರಿಕವಾಗಿ ಮೆಸೇಜ್ ಕೊಟ್ಬಿಟ್ರೆ ಇಟ್ ಇಸ್ ರಾಂಗ್ ಮೆಸೇಜ್.